ನೀವು ಯಾವುದೇ ತನಿಖೆಗೆ ಇದನ್ನು ಕೊಟ್ಟರು ಆ ಸಮಿತ್ರಾಜ್ ದರಗುಡ್ಡೆಯ ಮೊಬೈಲನ್ನು ನಾನು ಅದಕ್ಕೆ ಮತ್ತು ನನ್ನ ಪಕ್ಷ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಕೊಡ್ತೇವೆ. ದಯವಿಟ್ಟು ನೀವು ಕೊಡಿ ಅಂತ ನಿಮ್ಮ ಹತ್ರ ನಾನು ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಭಾರಿ ಬೊಬ್ಬೆ ಹಾಕಿದ್ರು ಯಾರು ನಮ್ಮ ನಮ್ಮ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಅವರು. ನಾನು ಭಾರಿ ಸಾಚ ಉಮನಾಥ್ ಕೋಟೆಯನ್ನು ಕೆಟ್ಟವ ಅಂತ ಭಾರಿ ಬೊಬ್ಬೆ ಹಾಕಿದ್ರು. ತೊಂದರೆ ಹಾಕ್ಲಿ. ಅಲ್ಲಿ ನಮ್ಮ ಒಂದು ಪ್ರತಿಷ್ಠಿತ ಕಾಲೇಜಿನ ಎದುರುಗಡೆ ಪಬ್ಬು ನಡೆಸಿಕೊಂಡು ಅದರಲ್ಲಿ ಹುಡುಗಿಯರನ್ನು ಕುಣಿಸುವುದು ನಾನಲ್ಲ ಸ್ವಾಮಿ, ನಾನಲ್ಲ. ಇವತ್ತು ಅವರು ಬರುವುದು ಅವರ ಗಾಡಿಯಲ್ಲಿ 4-5 ಜನರನ್ನು ಕೂರಿಸಿಕೊಂಡು ಬರುವುದು, ಅವರನ್ನ ಗೂಂಡಾಗಳ ರೀತಿಯಲ್ಲಿ ಕರ್ಕೊಂಡು ಬರುವುದು ನಾನಲ್ಲ, ಅವರು. ಆದ್ದರಿಂದ ದಯವಿಟ್ಟು ನಿಮ್ಮ ಸ್ವಭಾವ ನಮ್ಮಲ್ಲಿಲ್ಲ, ನಿಮ್ಮ ಸ್ವಭಾವ ನಿಮ್ಮ ಗುಣ ನನ್ನ ಹತ್ರ ಇಲ್ಲ. ನನಗೆ ಗೊತ್ತಿದ್ದೆ ನಾನೊಬ್ಬ ಜನಸಾಮಾನ್ಯರಿಗಾಗಿ ಆಯ್ಕೆ ಆಗಿದ್ದೇನೆ, ಜನರ ಸೇವೆ ಮಾಡಬೇಕು ಅಂತ ಆಯ್ಕೆ ಆಗಿದ್ದೇನೆ. ಆದ್ದರಿಂದ ಅಂತ ದರ್ಪ, ಅಂತ ಅಹಂಕಾರ, ಅಂತ ದುರಹಂಕಾರ ನನ್ನಲ್ಲಿಲ್ಲ. ನನ್ನ ಕ್ಷೇತ್ರದ ಜನತೆ, ನನ್ನ ಕಾರ್ಯಕರ್ತರು, ನನ್ನ ಪರಿವಾರ ಸಂಘಟನೆಯವರು ಪ್ರತಿಯೊಬ್ಬರು ಇದನ್ನು ಗಮನಿಸಬೇಕು. ನಿಮ್ಮ ಶಾಸಕ, ನೀವು ಆಯ್ಕೆ ಮಾಡಿದ ಶಾಸಕ ಪ್ರಾಮಾಣಿಕವಾಗಿ ಒಬ್ಬ ಶುಭ್ರತೆಯಿಂದ ಕೆಲಸ ಮಾಡ್ತಾ ಇದ್ದೇನೆ ನಾನು. ಆದ್ದರಿಂದ ಈ ಅಪಪ್ರಚಾರಗಳಿಗೆ ನೀವು ಕಿವಿ ಕೊಡಬೇಡಿ. ಯಾವತ್ತೂ ನನ್ನ ಸಂಘಟನೆಯವರು, ಯಾವುದೇ ಸಂಘಟನೆ ಇರ್ಬೋದು, ಹಿಂದೂ ಸಂಘಟನೆ, ದನದ ಕೇಸ್ ಇರ್ಬೋದು ಅಥವಾ ಬೇರೆ ಬೇರೆ ಕೇಸುಗಳಿರ್ಬೋದು, ಅವರ ಪರವಾಗಿ ನಿಂತು ನಾನು ಕೆಲಸ ಮಾಡ್ತೇನೆ. ಒಬ್ಬ ವೈಯಕ್ತಿಕ ಯಾರಾದರೂ ಮಾಡಿದ್ದೇನೆ, ಸಮಿತ್ರಾಜ್ ದರಗುಡ್ಡೆ ವೈಯಕ್ತಿಕ ಏನಾದರೂ ಇದ್ರೆ ಅದಕ್ಕೆ ಖಂಡಿತ ಬೇಡದ ಕೆಲಸ ಅವ ಅಂತ ಅಲ್ಲ, ಯಾರು ಮಾಡಿದ್ರೆ ಅದಕ್ಕೆ ನಾನು ಸಪೋರ್ಟ್ ಮಾಡಲ್ಲ. ಸಮಿತ್ರಾಜ್ ದರಗುಡ್ಡೆಯನ್ನು ಅರೆಸ್ಟ್ ಮಾಡಿದ್ರು, ಕೊಂಡೋದ್ರು, ನಾನು ಅದರ ಬಗ್ಗೆ ಯಾರ ಹತ್ರನೂ ಕಿಂಚಿತ್ತು ಮಾತಾಡಲಿಲ್ಲ. ಅವ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಅವನಿಗಂತಲ್ಲ, ಯಾರಿಗೂ ವೈಯಕ್ತಿಕವಾಗಿ ನಾನು ಸಪೋರ್ಟ್ ಮಾಡುವಂತ ವ್ಯವಸ್ಥೆ ಇಲ್ಲ. ಬಾಕಿಯವರಾದ್ರೆ ಬಾಕಿ ಪಾರ್ಟಿಯವರು ಧಮಕಿ ಕೊಡ್ತಾರೆ, ಅವಾಗೆ ಮಾಡಿದ್ದೇನೆ ಬಿಡಿ ಅಂತ. ಸ್ಯಾಂಡ್ ಮಾಫಿಯಾ ನಮ್ಮ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿದೆ. ಸ್ಯಾಂಡ್ ಇರ್ಬೋದು, ಕೆಂಪುಕಲ್ಲಿದ್ದು ಇವತ್ತು ತೊಂದರೆ ಇರ್ಬೋದು. ಸ್ಯಾಂಡ್ ಮಾಫಿಯಾದಲ್ಲಿ ಒಂದು ದೋಣಿಗೆ ಎಷ್ಟು ದುಡ್ಡು ನನಗೆ ಕೊಡಬೇಕು ಅಂತ ಹೇಳಿದವ ನಾನಲ್ಲ. ಇವತ್ತಿನವರೆಗೆ ಒಂದೇ ಒಂದು, ಹಿಂದೆ ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಅವರು ಹೇಳ್ತಾರೆ, ಕೆಲವು ಅಲ್ಪಸಂಖ್ಯಾತ ಬಂಧುಗಳು ಹೇಳ್ತಾರೆ, ಉಮನಾಥ್ ಕೋಟ್ಯಾನ್ ಇರುವಾಗ, ಬಿಜೆಪಿ ಸರ್ಕಾರ ಇರುವಾಗ ನಮ್ಮ ಹತ್ರ ಏನು ನಮಗೆ ತೊಂದರೆ ಆಗಲಿಲ್ಲ, ಈಗ ತೊಂದರೆ ಆಯಿತು ಅಂತ ಅವ್ರು ಹೇಳ್ತಾರೆ. ನಮ್ಮ ಪಕ್ಷದವರಲ್ಲ, ಕಾಂಗ್ರೆಸ್ ಪಕ್ಷದವರೇ ಆ ಹೊಯ್ಗೆ ವ್ಯಾಪಾರ ಮಾಡ್ತಿರೋರು ಹೇಳ್ತಾರೆ. ಆದ್ದರಿಂದ ನಾನು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಯಾರಿಗೂ, ಅದು ಲೀಗಲ್ ಆಗಲಿ ಇಲ್ಲೀಗಲ್ ಆಗಲಿ, ನಾನು ಯಾರಿಗೂ ಉಪದ್ರ ಮಾಡಲಿಲ್ಲ. ನಮ್ಮವರನ್ನು ಬಿಡಿ, ಅವರನ್ನು ಹಿಡೀರಿ ಅಂತ ನಾನು ಹೇಳಿಲ್ಲ. ಪ್ರತಿಯೊಬ್ಬರಿಗೆ ಸಮಾನವಾದ ನ್ಯಾಯ ಸಿಗಬೇಕು ಅಂತ ಭಾವಿಸುವ ನಾನು. ಆದ್ದರಿಂದ ಇವತ್ತು ನಾನು ಇಷ್ಟೇ ಹೇಳುವಂತಹದ್ದು, ಸ್ಪಷ್ಟವಾಗಿ ಹೇಳ್ತೇನೆ. ಹಾಗಾದ್ರೆ ಈಗ ಕಿನ್ನಿಗೋಳಿಯಲ್ಲಿ ಒಂದು 14 ವರ್ಷ ಪ್ರಾಯದ ಒಂದು ಮಗುವನ್ನ 74 ವರ್ಷದೊಬ್ಬ ಕಾಂಗ್ರೆಸ್ಸಿನವ ಏನೋ ಮಾಡಿ ಇವತ್ತು ಪೋಕ್ಸೋ ಕೇಸಲ್ಲಿ ಒಳಗಿದ್ದಾನೆ. ಹಾಗೆ ನಾನು ಹೇಳ್ಬೇಕು, ಯಾರ ಬಂಟ ಅಂತ ಹೇಳ್ಬೇಕ್ರಿ, ಯಾರ ಬಂಟೆ ಅಂತ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ವೈಯಕ್ತಿಕ ವಧೆ ಮಾಡುವಂತ ಮನುಷ್ಯ ನಾನಲ್ಲ. ನೀವು ಹೇಳಿದಾಗೆ ನಾನು ಹೇಳ್ಬೋದಲ್ಲ, ನಾನು ಹೇಳಿಲ್ಲ. ಒಂದು ಕುಟುಂಬಕ್ಕೆ ವೈಯಕ್ತಿಕವಾಗಿ ಯಾರಿಗೂ ಅನ್ಯಾಯ ಆಗಬಾರ್ದು, ಅವರಿಗೆ ತೇಜೋವಧೆ ಆಗಬಾರ್ದು ಅನ್ನೋದಷ್ಟು ನಾನು ಹೇಳಿಲ್ಲ. ನೀವು ಹೇಳಿದಾಗೆ ನಾನು ಹೇಳ್ಬೋದಲ್ಲ, ಹೇಳುವುದಿಲ್ಲ. ನಾನು ಕಡೆಗೆ ಇಷ್ಟೇ ಹೇಳುವಂಥದ್ದು, ನನ್ನ ಕ್ಷೇತ್ರದ ಜನತೆಗೆ, ನನ್ನ ಮತದಾರರಿಗೆ, ನನ್ನ ಪ್ರತಿಯೊಬ್ಬ ಅಭಿಮಾನಿಗಳಿಗೆ ಹೇಳುವಂಥದ್ದು ಇಷ್ಟೇ, ನಾನು ಸ್ವಚ್ಛ ಮತ್ತು ನಿರ್ಮಲವಾಗಿದ್ದೇನೆ. ಆ ಒಂದು ಮೊಬೈಲನ್ನು ಯಾವುದೇ ತನಿಖೆಗೆ ಕೊಟ್ಟರು ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆದ್ದರಿಂದ ದಯವಿಟ್ಟು ಯಾರೂ ನನ್ನ ಕ್ಷೇತ್ರದ ಜನತೆ ಗೊಂದಲಕ್ಕೆ ಈಡಾಗಬೇಡಿ. ಈ ಬೇಡದಂತ ಅನೇಕ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ, ಪ್ರೆಸ್ ಮೀಟಲ್ಲಿ, ಭಾಷಣದಲ್ಲಿ ಬಂದಂತ ನನ್ನನ್ನು ತೇಜೋವಧ ಮಾಡುವಂತ ಪ್ರಯತ್ನ ಮಾಡಿದ್ದು, ಇದನ್ನು ನಾನು ಖಂಡಾತುಂಡವಾಗಿ ವಿರೋಧಿಸ್ತೇನೆ. ಯಾರಿಗೂ ಇಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದರೆ